ಸೈರಾಮ್. ಭಾಗವತ 13ನೆಯ ಅಧ್ಯಾಯ, ಪ್ರಥಮ ಸ್ಕಂದ. ವಿದುರನ ಉಪದೇಶದಂತೆ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ವನಗಮನ. ಸೂತ ಪುರಾಣಿಕರು ಹೇಳ್ತಾರೆ, ಶೌನಕಾದಿ ಮಹರ್ಷಿಗಳೇ, ಮಹಾತ್ಮನಾದ ವಿದುರನು ತೀರ್ಥಯಾತ್ರೆಯ ಸಮಯದಲ್ಲಿ ಮೈತ್ರೇಯ ಮಹರ್ಷಿಗಳಿಂದ ಆತ್ಮಜ್ಞಾನವನ್ನು ಪಡೆದುಕೊಂಡು ಹಸ್ತಿನಾವತಿಗೆ ಮರಳಿದನು. ಆತ್ಮಜ್ಞಾನದಿಂದ ತಿಳಿಯಬೇಕಾದ ಅವನ ಅರಿವು ಪೂರ್ಣವಾಗಿತ್ತು. ಗೋವಿಂದನಲ್ಲಿ ಅನನ್ಯ ಭಕ್ತಿಯನ್ನು ಹೊಂದಿದ್ದ ಅವನು ಮೊದಲೇ ಕೃತಕೃತ್ಯನಾಗಿದ್ದನು. ಮೈತ್ರೇಯರು ಅವನು ಕೇಳಿದ್ದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದರು. ಅವನು ಉತ್ತರವನ್ನು ಕೇಳಿ ಮತ್ತೆ ಯಾವ ಪ್ರಶ್ನೆಯನ್ನು ಮಾಡದೆ ಅವನು ಶಾಂತನಾಗಿದ್ದನು. ಅವರ ಉತ್ತರವನ್ನು ಕೇಳಿ, ಶೌನಕರೇ, ಆಪ್ತ ಬಂಧುವಾದ ಚಿಕ್ಕಪ್ಪ ವಿದುರನು ಬಂದಿರುವುದನ್ನು ನೋಡಿದೊಡನೆ ಸಹೋದರ ಸಹಿತನಾದ ಧರ್ಮರಾಜ, ಧೃತರಾಷ್ಟ್ರ, ಯುಯುತ್ಸು, ಸಂಜಯ, ಕೃಪಾಚಾರ್ಯರು, ಕುಂತಿ, ಗಾಂಧಾರಿ, ದ್ರೌಪದಿ, ಸುಭದ್ರೆ, ಉತ್ತರೆ, ಕೃಪಿ ಹಾಗೂ ಪಾಂಡವ ಪರಿವಾರದ ಬೇರೆ ಎಲ್ಲ ನರನಾರಿಯರು, ಜ್ಞಾತಿಗಳು ತಮ್ಮ ಪುತ್ರರೊಂದಿಗೆ ಇತರ ಸ್ತ್ರೀಯರು ಅತ್ಯಂತ ಸಂತೋಷದಿಂದ ಮೃತ ಶರೀರಕ್ಕೆ ಚೈತನ್ಯ ಉಂಟಾಗುವಂತೆ ಅವನನ್ನು ಎದುರುಗೊಂಡರು. ಆತನನ್ನು ಸ್ವಾಗತಿಸಿ ಯಥೋಚಿತವಾಗಿ ಆಲಿಂಗನ ನಮಸ್ಕಾರಗಳೊಡನೆ ಬರಮಾಡಿಕೊಂಡರು. ಅವನ ಅಗಲಿಕೆಯಿಂದ ಉಂಟಾಗಿದ್ದ ದುಃಖದಿಂದ ಕಳವಳಗೊಂಡಿದ್ದವರೆಲ್ಲರೂ ಆನಂದ ಬಾಷ್ಪವನ್ನು ಸುರಿಸಿದರು. ಯುಧಿಷ್ಠಿರನು ಅವನನ್ನು ಆಸನದಲ್ಲಿ ಕುಳ್ಳಿರಿಸಿ ಯಥೋಚಿತವಾಗಿ ಸತ್ಕರಿಸಿದನು. ಅವನು ಭೋಜನ ಮಾಡಿ ವಿಶ್ರಾಂತಿ ಪಡೆದು ಸುಖವಾಗಿ ಕುಳಿತಿದ್ದ ಸಮಯದಲ್ಲಿ ವಿನಯದಿಂದ ತಲೆಬಾಗಿ ಅಲ್ಲಿರುವವರಿಗೆಲ್ಲ ಕೇಳಿಸುವಂತೆ ಅವರಲ್ಲಿ ಇಂತು ಪ್ರಶ್ನಿಸಿದನು. ಯುಧಿಷ್ಠಿರ ಕೇಳ್ತಾನೆ, ಚಿಕ್ಕಪ್ಪ, ಕೌರವರು ನಮ್ಮ ಮೇಲೆ ಪ್ರಯೋಗ ಮಾಡಿದ ವಿಷ, ಅರಗಿನ ಮನೆಯ ಅಗ್ನಿ ಪ್ರಕರಣ ಮುಂತಾದ ವಿಪತ್ ಪರಂಪರೆಯಿಂದ ಪಕ್ಷಿಗಳು ತಮ್ಮ ಮೊಟ್ಟೆಗಳನ್ನು ರೆಕ್ಕೆಗಳೊಳಗೆ ಇಟ್ಟುಕೊಂಡು ರಕ್ಷಿಸಿ ಶಾಖ ಕೊಟ್ಟು ಬೆಳೆಸುವಂತೆ ನಮ್ಮನ್ನು, ನಮ್ಮ ತಾಯಿಯನ್ನು ಕಾಪಾಡಿದ್ರಿ. ಹೀಗೆ ನಿಮ್ಮ ಪ್ರೀತಿಯ ಅಭಿಮಾನಗಳ ನೆರಳಿನಲ್ಲೇ ಬೆಳೆದು ದೊಡ್ಡವರಾದ ನಮ್ಮನ್ನು ನೆನಪು ಮಾಡಿಕೊಳ್ತಾ ಇದ್ರಷ್ಟೇ. ತೀರ್ಥಯಾತ್ರೆಯ ಸಮಯದಲ್ಲಿ ನೀವು ಭೂಮಿಯಲ್ಲಿ ಸಂಚರಿಸುತ್ತಾ ಹೇಗೆ ಜೀವನ ನಡೆಸಿದ್ರಿ? ಯಾವ ಯಾವ ಮುಖ್ಯವಾದ ಕ್ಷೇತ್ರಗಳಿಗೆ, ತೀರ್ಥಗಳಿಗೂ ಹೋಗಿ ಸೇವಿಸಿದ್ರಿ? ಪೂಜರೇ, ಭಗವಂತನ ಪ್ರಿಯ ಭಕ್ತರಾದ ನಿಮ್ಮಂತಹವರು ಸ್ವಯಂ ತೀರ್ಥ ಸ್ವರೂಪರೇ ಆಗಿದ್ದೀರಾ. ತಮ್ಮ ಹೃದಯದಲ್ಲಿ ವಿರಾಜಮಾನನಾದ ಭಗವಂತನ ಮೂಲಕ ತೀರ್ಥಗಳನ್ನು ಮಹಾತೀರ್ಥಗಳನ್ನು ಆಗಿಸುವವರು ನೀವು ಅಂತ. ಏಕೆಂದರೆ ನಿಮ್ಮಂತಹ ಸಂತರು ಗದಾಧಾರಿ ಭಗವಂತನನ್ನು ತಮ್ಮ ಹೃದಯದಲ್ಲಿ ಧರಿಸಿಕೊಂಡಿದ್ದೀರಾ. ಚಿಕ್ಕಪ್ಪನವರೇ, ನೀವು ತೀರ್ಥಯಾತ್ರೆ ಮಾಡುತ್ತಾ ದ್ವಾರಕೆಗೂ ಅವಶ್ಯವಾಗಿ ಹೋಗಿರಬಹುದಲ್ಲವೇ? ಅಲ್ಲಿ ನಮ್ಮ ಸಹೃದರು ಹಾಗೂ ಬಂಧುಗಳಾದ ಯಾದವರು, ಅವರ ಏಕಮಾತ್ರ ಆರಾಧ್ಯ ದೇವನಾದ ಶ್ರೀಕೃಷ್ಣನು ತಮ್ಮ ನಗರದಲ್ಲಿ ಸುಖವಾಗಿದ್ದಾರಲ್ವಾ? ತಾವು ಹೋಗಿ ನೋಡದಿದ್ರೂ ಅವಶ್ಯವಾಗಿ ಸಮಾಚಾರ ಕೇಳಿರಬಹುದು ಅಂತ ಕೇಳ್ತಾನೆ ಯುಧಿಷ್ಠಿರ ಚಿಕ್ಕಪ್ಪ ವಿದುರನನ್ನು. ಯುಧಿಷ್ಠಿರನು ಇಂತು ಕೇಳಲಾಗಿ ವಿದುರನು ತಾನು ಕಂಡು ಕೇಳಿ ಅನುಭವಿಸಿದಂತೆಯೇ ಎಲ್ಲ ವಿಷಯಗಳನ್ನು ಕ್ರಮವಾಗಿ ವರ್ಣಿಸಿದನು. ಕೇವಲ ಯದುವಂಶೀಯರ ವಿನಾಶದ ಮಾತನ್ನು ಮಾತ್ರ ಹೇಳಲಿಲ್ಲ. ಕರುಣಾಪೂರ್ಣ ಹೃದಯನಾದ ವಿದುರನು ಯಾದವರ ಸಂಹಾರದ ಮಾತನ್ನು ಕೇಳಿ ಪಾಂಡವರಿಗೆ ಅತೀವ ಕಷ್ಟವಾದೀತು ಹಾಗೂ ಪಾಂಡವರನ್ನು ದುಃಖಿತರನ್ನಾಗಿ ನೋಡಲು ಬಯಸುತ್ತಿರಲಿಲ್ಲ. ಅದಕ್ಕಾಗಿ ಅವನು ಈ ಅಪ್ರಿಯ ಅಸಹ್ಯ ಘಟನೆಯನ್ನು ಪಾಂಡವರಿಗೆ ಹೇಳಲಿಲ್ಲ. ಯಾಕೆಂದರೆ ಅದಾದರೂ ತಾನಾಗಿ ತಿಳಿದು ಬರುವ ವಿಚಾರವಷ್ಟೇ. ಪಾಂಡವರು ವಿದುರನನ್ನು ದೇವರಂತೆ ಸೇವೆ ಸತ್ಕಾರ ಮಾಡ್ತಾ ಇದ್ರು. ಅವರು ಕೆಲ ದಿನಗಳವರೆಗೆ ಹಿರಿಯಣ್ಣ ಧೃತರಾಷ್ಟ್ರನ ಶ್ರೇಯಸ್ಸನ್ನು ಬಯಸುತ್ತಾ ಸುಖವಾಗಿ ಹಸ್ತಿನಾಪುರದಲ್ಲೇ ಇದ್ದರು. ವಿದುರನಾದರೂ ಸಾಕ್ಷಾತ್ ಯಮಧರ್ಮನೇ ಆಗಿದ್ದರು. ಮಾಂಡವ್ಯ ಋಷಿಯ ಶಾಪದಿಂದ ಇವರು 100 ವರ್ಷಗಳವರೆಗೆ ಶೂದ್ರರಂತೆ ಇದ್ದರಂತೆ. ಅಂದರೆ ಹಿಂದೊಮ್ಮೆ ಧ್ಯಾನಾಸಕ್ತರಾಗಿದ್ದ ಮಾಂಡವ್ಯ ಮಹರ್ಷಿಗಳೊಬ್ಬರು, ಅವರ ಆಶ್ರಮದಲ್ಲಿ ಕೆಲವು ಕಳ್ಳರು ರಾಜರ ಭಟರ ಕೈಗೆ ಸಿಕ್ಕಿಬೀಳ್ತಾರಂತೆ. ಕಳ್ಳರ ಕೆಲಸದಲ್ಲಿ ಮಾಂಡವ್ಯ ಮಹರ್ಷಿಗಳಾದರೂ ಮಹರ್ಷಿಗಳದ್ದೂ ಪಾತ್ರ ಇರಬೇಕು ಅಂದ್ಕೊಂಡು ಭಾವಿಸಿ ರಾಜ ಏನು ಮಾಡ್ತಾನೆ, ಮಾಂಡವ್ಯರಿಗೆ
ಶೂಲಕ್ಕೇರಿಸುವ ದಂಡ ಹೇಳ್ಬಿಡ್ತಾನೆ. ಮಾಂಡವ್ಯ ಮಹರ್ಷಿಗಳನ್ನು ಶೂಲಕ್ಕೇರಿಸೋಣ ಅಂತ ಹೇಳ್ಬಿಡ್ತಾನೆ. ತನ್ನ ತಪ್ಪನ್ನು ತಿಳಿದೊಡನೆ ರಾಜನು ಮಹರ್ಷಿಗಳನ್ನು ಶೂಲದಿಂದ ಇಳಿಸಿ ಅವರ ಕ್ಷಮಾಯಾಚನೆ ಮಾಡ್ತಾನೆ. ಆಮೇಲೆ ರಾಜನಿಗೆ ತಪ್ಪು ಅಂತ ಗೊತ್ತಾದ್ಮೇಲೆ ಅವ್ರನ್ನ ಶೂಲದಿಂದ ಇಳಿಸಿ ಕ್ಷಮಾಯಾಚನೆ ಮಾಡ್ತಾನೆ. ಮಾಂಡವ್ಯರು ಯಮಧರ್ಮನ ಬಳಿಗೆ ಹೋಗಿ ನನಗೆ ಯಾವ ಪಾಪಕ್ಕಾಗಿ ಈ ದಂಡನೆಯು ಒದಗಿತೆಂದು ಪ್ರಶ್ನಿಸಲು ಅವನು, ನೀವು ಬಾಲ್ಯದಲ್ಲಿ ಒಂದು ಚಿಟ್ಟೆಯನ್ನು ದರ್ಭಾಗ್ರದಿಂದ ಚುಚ್ಚಿದ್ದಕ್ಕಾಗಿ ನಿಮಗಿಂದು ಈ ಶಿಕ್ಷೆ ಒದಗಿತು ಅಂತ ಉತ್ತರಿಸ್ತಾರಂತೆ. ಆಗ ಮಹರ್ಷಿಗಳು ಕ್ಷುದ್ರರಾಗಿ, ನಾನು ಬಾಲ್ಯದಲ್ಲಿ ಅರಿಯದೆ ಅಪರಾಧ ಮಾಡಿರಬಹುದು, ಅದೂ ಅಲ್ಲದೆ ಆ ಸಣ್ಣ ಅಪರಾಧಕ್ಕೆ ಇಷ್ಟೊಂದು ಕಠೋರವಾದ ಶಿಕ್ಷೆಯನ್ನು ವಿಧಿಸಿದ್ದರಿಂದ ನೀನು ಇಲ್ಲಿರಲು ಯೋಗ್ಯನಲ್ಲ, 100 ವರ್ಷಗಳ ಕಾಲ ಶುದ್ರಯೋನಿಯಲ್ಲಿರು ಎಂದು ಯಮನಿಗೆ ಶಾಪ ಕೊಡ್ತಾರೆ. ಮಾಂಡವ್ಯ ಮಹರ್ಷಿಗಳು ಯಮನಿಗೆ ಶಾಪ ಕೊಟ್ಟಿರ್ತಾರೆ. ಮಾಂಡವ್ಯರ ಈ ಶಾಪದಿಂದ ಯಮಧರ್ಮನು ವಿದುರನ ರೂಪದಲ್ಲಿ ಅವತರಿಸಿದ್ದನು. ಸೊ ವಿದುರ ಯಾರು? ಯುಧಿಷ್ಠಿರನ ಚಿಕ್ಕಪ್ಪ ಅಂತ ಹೇಳಿದ್ವಿ, ಆದರೆ ಯಾರು ಅಂತ ಹೇಳಿ ನೋಡಿ. ಪಾಂಡವರು ವಿದುರನನ್ನು ದೇವರಂತೆ ಸೇವೆ ಸತ್ಕಾರ ಮಾಡ್ತಿದ್ರು ಅಲ್ವಾ. ವಿದುರನಾದರೂ ಸಾಕ್ಷಾತ್ ಯಮಧರ್ಮನೇ ಆಗಿದ್ದನು ಅಂತ. ಮಾಂಡವ್ಯ ಋಷಿಯ ಶಾಪದಿಂದ ಇವನು 100 ವರ್ಷಗಳ ಕಾಲ ಶೂದ್ರರಂತೆ ಇರ್ತಾರಂತೆ. ಅಲ್ಲಿಯವರೆಗೂ ಯಮನ ತಂದೆಯಾದ ಸೂರ್ಯದೇವನೇ ಪಾಪಿಗಳಿಗೆ ದಂಡನೆಯನ್ನು ವಿಧಿಸುವ ಅಧಿಕಾರವನ್ನು ನಿರ್ವಹಿಸ್ತಾ ಇದ್ದಾನೆ. ರಾಜ್ಯವು ಮರಳಿ ಪ್ರಾಪ್ತವಾಗಿ ಲೋಕಪಾಲಕರಂತೆ ತನ್ನ ಸಹೋದರರೊಂದಿಗೆ ರಾಜ ಯುಧಿಷ್ಠಿರನು ವಂಶದ ಕುಡಿಯಾದ ಪರೀಕ್ಷಿತನನ್ನು ನೋಡುತ್ತಾ ತಮ್ಮ ಅತುಲ ಸಂಪತ್ತಿನಿಂದ ಆನಂದವಾಗಿರತೊಡಗಿದ್ದನು. ಹೀಗೆ ಗೃಹಸ್ಥ ಜೀವನದ ಕಾರ್ಯಗಳಲ್ಲಿ ಆಸಕ್ತರಾಗಿ ಮೈಮರೆತಿದ್ದ ಪಾಂಡವರಿಗೆ ಅವರು ನೋಡ್ತಾ ಇದ್ದಂತೆ ಯಾವುದನ್ನು ಯಾರೂ ಅತಿಕ್ರಮಿಸಲಾರರೋ ಅಂತಹ ದುಸ್ತರ ಕಾಲ ಹತ್ರ ಬಂದ್ಬಿಡತ್ತೆ. ಏನಾಯಿತು ಅಂದರೆ, ಆಗ ಕಾಲದ ಗತಿಯನ್ನು ಪರಿಶೀಲಿಸಿದ ವಿದುರನು ಅಣ್ಣನಾದ ಧೃತರಾಷ್ಟ್ರನ ಬಳಿಗೆ ಹೇಳ್ತಾನೆ, ಮಹಾರಾಜ, ಭಯಂಕರವಾದ ಕಾಲ ಬಂದ್ಬಿಟ್ಟಿದೆ, ಆದ್ದರಿಂದ ನೀನು ಶೀಘ್ರವಾಗಿ ಇಲ್ಲಿಂದ ಹೊರಟು ಹೋಗುವಂತ. ಪ್ರಭೋ, ಯಾರಿಂದಲೂ ಪರಿಹರಿಸಲಾಗದ, ತಡೆಯಲಾಗದ, ಬದಲಾಯಿಸಲಾಗದ ಆ ಸರ್ವ ಸಮರ್ಥವಾದ ಕಾಲವು ನಮ್ಮೆಲ್ಲರ ತಲೆಯ ಮೇಲೆ ಸುತ್ತಾ ಇದೆ. ಕಾಲಕ್ಕೆ ವಶೀಭೂತನಾದ ಜೀವನು ತನಗೆ ಪ್ರಿಯವಾಗಿರುವ ಪ್ರಾಣಗಳನ್ನು ನೋಡುತ್ತಲೇ ತೊರೆಯಬೇಕಾಗಿರುವಾಗ ಇನ್ನು ಹಣ, ಜನ ಮುಂತಾದ ವಸ್ತುಗಳ ಬಗ್ಗೆ ಹೇಳುವುದೇನಿದೆ? ನಿಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ತಂದೆ, ಸಹೋದರ, ಬಂಧಿಗಳು, ಪುತ್ರರು ಹೀಗೆ ಎಲ್ಲರೂ ಹತರಾದರು. ಬೇರೆಯವರ ಮನೆಯಲ್ಲಿ ವಾಸಿಸ್ತಾ ಇದ್ದೀಯೇ. ಅಬ್ಬಾ, ಈ ಪ್ರಾಣಿಗಳಿಗೆ ಹೇಗಾದರೂ ಬದುಕಿರಬೇಕೆಂಬ ಆಸೆ ಎಷ್ಟು ಪ್ರಬಲವಾಗಿದೆ. ಆದ್ದರಿಂದಲೇ ನೀನು ಭೀಮಸೇನನು ಅಸಡ್ಡೆಯಿಂದ ಹಾಕಿದ ಕೂಳನ್ನು ತಿನ್ನುತ್ತಾ ನಾಯಿಯಂತೆ ಬದುಕ್ತಾ ಇದ್ದೀಯಾ. ಯಾರನ್ನು ನೀನು ಬೆಂಕಿಯಿಂದ ಸುಡಬೇಕೆಂತ ಬಯಸಿದೆಯೋ, ವಿಷವನ್ನಿಕ್ಕಿ ಸಾಯಿಸಲು ಇಚ್ಛಿಸಿದೆಯೋ, ತುಂಬಿದ ಸಭೆಯಲ್ಲಿ ಯಾರ ಪತ್ನಿಗೆ ನೀನು ಅವಮಾನ ಮಾಡಿದೆಯೋ, ಯಾರ ಭೂಮಿಯನ್ನು ಕಿತ್ಕೊಂಡಿಯೋ ಅವರೇ ಎಂದು ಹಾಕಿದ ಕೂಳಿನಿಂದ ಬದುಕಿರುವ ಪ್ರಾಣಿಗಳಿಗೆ ಗೌರವ ಇದೆಯಾ ಅಂತ ಕೇಳ್ತಾನೆ. ಇಷ್ಟಿದ್ರೂ ನೀನು ಬದುಕಬೇಕೆಂದು ಬಯಸುತ್ತೀಯಲ್ಲ, ನಿನ್ನ ಅಜ್ಞಾನ ಮೀರಿ ಹೋಗ್ಬಿಟ್ಟಿದೆ. ಆದರೆ ನೀನು ಬಯಸುವುದರಿಂದ ಏನಾದೀತು? ಹಳೆಯ ಬಟ್ಟೆಯಂತೆ ಮುದಿತನವು ಈ ಶರೀರವು ಬಯಸದೆಯೇ ಕ್ಷೀಣಿಸಿದೆ. ಈಗ ಈ ಶರೀರದಿಂದ ನಿನ್ನ ಯಾವುದೇ ಸ್ವಾರ್ಥವನ್ನು ಸಾಧಿಸಕ್ಕಾಗೋದಿಲ್ಲ. ಇದರಲ್ಲಿ ಇನ್ನು ಸಿಕ್ಕಿ ಮೋಸ ಹೋಗಬೇಡ. ಇದರ ಮಮತೆಯನ್ನು ಕತ್ತರಿಸ್ಬಿಡು. ಪ್ರಪಂಚದ ಸಂಬಂಧಿಗಳಿಂದ ವಿರಕ್ತನಾಗಿ ಯಾರಿಗೂ ತಿಳಿಯದಂತೆ ತನ್ನ ಶರೀರವನ್ನು ತ್ಯಜಿಸುವವನೇ ಧೀರನು. ತನ್ನ ಅರಿವಿನಿಂದಾಗಲಿ ಬೇರೆಯವರ ಸಲಹೆಯಿಂದಾಗಲಿ ಈ ಸಂಸಾರವು ದುಃಖ ರೂಪವೆಂದು ತಿಳಿದು ಇದರಿಂದ ವಿರಕ್ತನಾಗುವವನು ತನ್ನ ಅಂತಃಕರಣವನ್ನೂ ವಶಪಡಿಸಿಕೊಂಡು ಹೃದಯದಲ್ಲಿ ಭಗವಂತನನ್ನು ಧರಿಸಿ ಸನ್ಯಾಸಿಯಾಗಿ ಮನೆ ಬಿಟ್ಟು ಹೊರಡುವವನು ಮನುಷ್ಯರಲ್ಲಿ ಉತ್ತಮನು ಅಂತ. ಮುಂದೆ ಬರಲಿರುವ ಕಾಲವು ಪ್ರಾಯಶಃ ಮನುಷ್ಯರ ಗುಣಗಳ ಮಟ್ಟವನ್ನಿಳಿಸುವುದೇ ಆಗಿದೆ. ಅದಕ್ಕಾಗಿ ನೀನು ತನ್ನ ಕುಟುಂಬದವರಿಗೆ ತಿಳಿಯದಂತೆ ಉತ್ತರಾಖಂಡಕ್ಕೆ ಹೊರಟೋಗುವಂತ. ಆವಾಗ ಧೃತರಾಷ್ಟ್ರ ತಮ್ಮನಾದ ವಿದುರ ಏನು ಹೇಳ್ತಾ ಇದ್ದಾನಲ್ಲ ಅಂತ ಕೇಳಿಕೊಂಡು ಅವನ ಅಜ್ಞಾನದ ಕಣ್ಣು ತೆರೆಯತ್ತಂತೆ. ಅವನು ಬಂಧು ಬಾಂಧವರು, ಮಿತ್ರರು ಎಲ್ಲರಲ್ಲಿ ಇಟ್ಟಿರುವಂಥ ದೃಢವಾದ ಸ್ನೇಹ ಪಾಶ ಇರ್ತದನ್ನು ಕತ್ತರಿಸಿ ತಮ್ಮ ಏನು ಹೇಳಿದ, ವಿದುರನ ನೀತಿ ಅಂತ ಹೇಳ್ತೀವಿ, ವಿದುರ ಏನು ಹೇಳಿದ ಆ ಒಂದು ಮಾರ್ಗವನ್ನು ಅನುಸರಿಸಿ ಹೊರಟುಬಿಟ್ನಂತೆ. ಶೂರನಿಗೆ ಧರ್ಮಯುದ್ಧದಲ್ಲಿ ಬೀಳುವ ಏಟುಗಳು ಸಂತೋಷ ಉಂಟು ಮಾಡುವಂತೆ ಪತಿಯು ಸನ್ಯಾಸಿಗಳಿಗೆ ಪರಮ ಸುಖದಾಯಕ ಹಿಮಾಲಯದ ಯಾತ್ರವನ್ನು ಕೈಗೊಂಡಿರುವುದನ್ನು ನೋಡಿ ಪತಿವ್ರತೆಯಾದ ಸುಬಲ ನಂದಿನಿ ಗಾಂಧಾರಿಯು
ಪತಿಯನ್ನು ಅನುಸರಿಸಿ ಹೊರಟು ಬಿಟ್ಲು. ಗಾಂಧಾರಿ ಹೊರಟೋದು ಧೃತರಾಷ್ಟ್ರನ ಹಿಂದೆ. ಅಜಾತ ಶತ್ರುವಾದ ಯುಧಿಷ್ಠಿರನು ಪ್ರಾತಃ ಕಾಲ ಸಂಧ್ಯಾ ವಂದನೆ, ಅಗ್ನಿಹೋತ್ರಾದಿ ನಿತ್ಯ ಕರ್ಮಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ನಮಸ್ಕರಿಸಿ ಅವರಿಗೆ ಎಳ್ಳು, ಗೋವು, ಭೂಮಿ, ಸುವರ್ಣ ಮುಂತಾದಗಳನ್ನೆಲ್ಲ ದಾನ ಮಾಡ್ತಾನೆ. ಅನಂತರ ಗುರು ಹಿರಿಯರಿಗೆ ವಂದಿಸುವುದಕ್ಕಾಗಿ ಅರಮನೆಗೆ ಹೋಗಲು ಅಲ್ಲಿ ಅವನಿಗೆ ಧೃತರಾಷ್ಟ್ರ, ವಿದುರ, ಗಾಂಧಾರಿಯರ ದರ್ಶನ ಆಗಲಿಲ್ಲ. ಯುಧಿಷ್ಠಿರನಿಗೆ ಕಳವಳ. ಆಗ ಅಲ್ಲೇ ಕೂತಿದ್ದ ಸಂಜಯನನ್ನು ನೋಡಿ, ಸಂಜಯ, ವೃದ್ಧರು ಅಂಧರು ಆದ ದೊಡ್ಡಪ್ಪ ಎಲ್ಲಿ? ಧೃತರಾಷ್ಟ್ರರೆಲ್ಲಿ ನನ್ನ ದೊಡ್ಡಪ್ಪ ಅಂತ ಕೇಳ್ತಾನೆ. ಪುತ್ರ ಶೋಕದಿಂದ ಪೀಡಿತಳಾಗಿ ಕೊರಗುತ್ತಿದ್ದ ದೊಡ್ಡಮ್ಮ ಗಾಂಧಾರಿಯವರು, ಪರಮಹಿತೈಷಿಗಳಾದ ನಮ್ಮ ಚಿಕ್ಕಪ್ಪ ವಿದುರರು ಎಲ್ಲಿ ಹೋದ್ರು ಅಂತ. ದೊಡ್ಡಪ್ಪನವರು ತನ್ನ ಪುತ್ರರ ಬಂಧುಗಳ ಮರಣದಿಂದ ದುಃಖಿಗಳಾಗಿದ್ರು. ಮಂದಬುದ್ಧಿಯಾದ ನನ್ನಲ್ಲಿ ಎಲ್ಲಾದರೂ ತಪ್ಪನ್ನು ಶಂಕಿಸಿ ಅವರು ತಾಯಿ ಗಾಂಧಾರಿಯೊಂದಿಗೆ ಗಂಗಾ ನದಿಯಲ್ಲಿ ಏನಾದರೂ ಧುಮುಕ್ಬಿಟ್ರ? ನಮ್ಮ ತಂದೆ ಪಾಂಡು ಸ್ವರ್ಗಸ್ಥರಾದಾಗ ನಾವುಗಳಿನ್ನೂ ಸಣ್ಣ ಮಕ್ಕಳಾಗಿದ್ದೆವು. ಆಗ ಈ ದೊಡ್ಡಪ್ಪ ಚಿಕ್ಕಪ್ಪ ಇವರುಗಳೇ ನಮ್ಮನ್ನು ನಾನಾ ದುಃಖಗಳಿಂದ ಪಾರುಗೊಳಿಸಿ ಪ್ರೀತಿಯಿಂದ ಕಾಪಾಡಿದ್ರು. ಅಯ್ಯೋ, ಅವರೀಗ ಎಲ್ಲಿ ಹೋದ್ರೋ ತಿಳಿದಲ್ಲ ಅಂತ ಯುಧಿಷ್ಠಿರ ಸಂಜಯನನ್ನು ಕೇಳ್ತಾನೆ. ಸುತಪ್ರಾಣಿಕರು ಹೇಳ್ತಾರೆ, ಶೌನಕರೇ, ಸಂಜಯನು ತನ್ನ ಪ್ರಭುವಾದ ಧೃತರಾಷ್ಟ್ರನನ್ನು ಕಾಣದೆ ಕರುಣೆ ಸ್ನೇಹಗಳಿಂದ ಕುಗ್ಗಿ ಅಗಲಿಕೆಯ ದುಃಖದಿಂದ ಕೊರಗುತ್ತಾ ಯುಧಿಷ್ಠಿರನಿಗೆ ಯಾವ ಉತ್ತರವನ್ನ ಕೊಡದಾದನು. ಅನಂತರ ಕೈಗಳಿಂದ ಕಣ್ಣೀರ ಧಾರೆಯನ್ನು ಒರೆಸಿಕೊಂಡು ಸ್ವಲ್ಪವಾಗಿ ತಾನೇ ಸಮಾಧಾನ ತಂದುಕೊಂಡು ತನ್ನ ಪ್ರಭುವಿನ ಪಾದಗಳನ್ನು ಸ್ಮರಿಸುತ್ತಾ ಯುಧಿಷ್ಠಿರನಿಗೆ ಹೀಗೆ ಹೇಳ್ತಾನಂತೆ. ಸಂಜಯ್ ಹೇಳ್ತಾನೆ, ಕುರುಕುಲನಂದನನೇ, ನಿಮ್ಮ ದೊಡ್ಡಮ್ಮನವರ ಸಂಕಲ್ಪವೇನಿತ್ತೋ ಅವರೇನು ನಿಶ್ಚಯಿಸಿದ್ದರೋ ನನಗೇನು ತಿಳಿಯದು. ಮಹಾಬಾಹುವೆ, ಆ ಮಹಾತ್ಮರು ನನಗೆ ಮೋಸ ಮಾಡಿ ಹೊರಟೋದ್ರು ಅಂತ ಹೇಳ್ತಾರೆ. ಸಂಜಯ ಹೀಗೆ ಹೇಳ್ತಾ ಇರೋ ಹಾಗೇನೆ ತುಂಬೂರು ಸಮೇತ ಯಾರು ಬರ್ತಾರೆ? ಪೂಜ್ಯರಾದ ಮಹರ್ಷಿ ದೇವರ್ಷಿ ನಾರದರು ಅಲ್ಲಿಗೆ ಬಂದ್ಬಿಟ್ರು. ಮಹಾರಾಜ ಧರ್ಮನಂದನನು ತಮ್ಮಂದಿರೊಂದಿಗೆ ಎದ್ದು ಅವರನ್ನು ವಂದಿಸಿ ಯಥೋಚಿತವಾಗಿ ಪೂಜಿಸಿ ಕೈ ಜೋಡಿಸ್ಕೊಂಡು ಕೇಳ್ತಾನೆ. ಯುಧಿಷ್ಠಿರ ಕೇಳ್ತಾನೆ, ಪೂಜ್ಯರೇ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಇವರುಗಳ ಸಮಾಚಾರ ಏನಾದರೂ ಗೊತ್ತಾ? ಅಥವಾ ಅವರಿಬ್ಬರ ಹಾಗೂ ಪುತ್ರ ಶೋಕದಿಂದ ವ್ಯಾಕುಲಳಾದ ತಪಸ್ವಿನಿ ತಾಯಿ ಗಾಂಧಾರಿಯೂ ಇಲ್ಲಿಂದ ಎಲ್ಲಿ ಹೋಗ್ಬಿಟ್ರು ಅನ್ನೋ ಸಮಾಚಾರ ನನಗೆ ತಿಳಿತಾ ಇಲ್ಲ. ಮಹಾತ್ಮರೇ, ಅಪಾರವಾದ ಸಮುದ್ರದಲ್ಲಿ ದಡಮುಟ್ಟಿಸುವ ನಾವಿಕನಂತೆ ನೀವು ನಮ್ಮ ಭಾಗ್ಯೋದಯದಿಂದಲೇ ಈಗ ಇಲ್ಲಿಗೆ ಬಂದಿದ್ದೀರಾ. ಆಗ ಭಗವಂತನ ಬಂದಿದ್ದೀರಾ ಹೇಳ್ರಿ ಅಂತ ಕೇಳಿದಾಗ ಪರಮಭಕ್ತನಾದ ನಾರದ ಮಹರ್ಷಿಗಳು ಹೀಗೆ ಹೇಳ್ತಾರೆ, ಧರ್ಮರಾಜ, ನೀನು ಯಾರ ವಿಷಯದಲ್ಲಿಯೂ ಶೋಕಿಸಬಾರದು. ಏಕೆಂದರೆ ಜಗತ್ತೆಲ್ಲವೂ ಈಶ್ವರಾಧೀನವಾಗಿದೆ. ಸಮಸ್ತ ಲೋಕಗಳು, ಲೋಕಪಾಲರು ಈ ಮಹಾಪ್ರಭುವಿನ ಆಣತಿಯಂತೆ ನಡೆಯುತ್ತವೆ. ಅವನೇ ಎಲ್ಲ ಪ್ರಾಣಿಗಳನ್ನು ಅವುಗಳ ಕರ್ಮಗಳ ಅನುಸಾರವಾಗಿ ಕೆಲವೊಮ್ಮೆ ಕೂಡಿಸುವನು, ಕೆಲವೊಮ್ಮೆ ಅಗಲಿಸುವನು. ಎತ್ತುಗಳು ಮೂಗಿನಲ್ಲಿ ಪೋಣಿಸಿದ ಮೂಗುದಾರಗಳಿಂದಲೂ ಇತರ ದಪ್ಪ ಹಗ್ಗಗಳಿಂದ ಕಟ್ಟು ಬಿದ್ದು ಅಲುಗಾಡಲು ಸ್ವಾತಂತ್ರ್ಯವಿಲ್ಲದೆ ತಮ್ಮ ಯಜಮಾನನ ಅಪ್ಪಣೆಯಂತೆ ನಡೆಯುವಂತೆಯೇ ಮನುಷ್ಯನು ನಾಮ ರೂಪಗಳೆಂಬ ಪಾಶಗಳಿಂದ ಮಾತುಗಳೆಂಬ ತಂತುವಿನಲ್ಲಿ ಬಿಗಿಯಲ್ಪಟ್ಟು ಭಗವಂತನ ಆಜ್ಞೆಯನ್ನು ಅನುಸರಿಸ್ತಾರೆ. ಈ ಲೋಕದಲ್ಲಿ ಆಟಗಾರನ ಇಷ್ಟದಂತೆ ಆಟಗಳು ಒಂದಾಗುತ್ತವೆ, ಆಟಿಕೆಗಳು ಒಂದಾಗುತ್ತವೆ, ಬೇರ್ಪಡುತ್ತವೆ. ಹಾಗೆ ಭಗವಂತನ ಇಚ್ಛೆಯಿಂದಲೇ ಮನುಷ್ಯರ ಸೇರುವಿಕೆ, ಅಗಲುವಿಕೆ ಇವೆಲ್ಲ ಉಂಟಾಗ್ತಾ ಇರುತ್ತೆ ಅಂತ ಅಲ್ವಾ? ದೇವರ ಪ್ರೇರಣೆ ಇಲ್ಲದೆ ಏನೂ ಆಗೋದಿಲ್ಲ ಅಂತ ಹೇಳ್ತೀವಿ. ನಾವೇನೋ ಬಯಸ್ತೀವಿ, ಅವನೇನೋ ಮಾಡ್ತಾನೆ ಅಂತ. ಒಂದು ಹುಲ್ಲು ಕಡ್ಡಿನೂ ಸರ್ಸಕ್ಕಾಗೋದಿಲ್ಲ ಆ ಭಗವಂತನ ಇಚ್ಛೆ ಇಲ್ಲದೆ ಇದ್ರೆ ಅಂತ. ನೀವುಗಳು ಜೀವರೂಪದಿಂದ ನಿತ್ಯ ಅಥವಾ ದೇಹ ರೂಪದಿಂದ ಅನಿತ್ಯ, ಇಲ್ಲವೇ ಜಡ ರೂಪದಿಂದ ಅನಿತ್ಯ, ಚೇತನ ರೂಪದಿಂದ ನಿತ್ಯ ಅಥವಾ ಶುದ್ಧ ಬ್ರಹ್ಮದ ರೂಪದಲ್ಲಿ ನಿತ್ಯ ಅನಿತ್ಯ ಏನನ್ನೂ ಭಾವಿಸದಿದ್ದರೂ ಯಾವುದೇ ಅವಸ್ಥೆಯಲ್ಲಿದ್ದರೂ ಮೋಹಜನ್ಯ ಆಸಕ್ತಿಯಲ್ಲದೆ ಶೋಕಿಸಲು ಯಾವ ಕಾರಣವೂ ಇಲ್ಲ. ಆದ್ದರಿಂದ ಧರ್ಮನಂದನ, ಅನಾಥರು ದೀನರು ಆಗಿರುವವರು ನನ್ನನ್ನು ಬಿಟ್ಟು ಹೇಗೆ ತಾನೇ ಬದುಕಿಯಾರು ಎಂಬ ಮನಸ್ಸಿನ ಕೊರಗನ್ನು ಬಿಟ್ಬಿಡು. ಅದು ಅಜ್ಞಾನದ ಮೂಲವಾಗಿದೆ ಅಂತ ಯುಧಿಷ್ಠಿರನಿಗೆ ನಾರದರು ಹೇಳ್ತಾರೆ. ಈ ಪಾಂಚಭೌತಿಕ ಶರೀರವು ಕಾಲ ಧರ್ಮ ಗುಣಗಳ ವಶದಲ್ಲಿದೆ. ಹೆಬ್ಬಾವಿನ ಬಾಯಲ್ಲಿ ಸಿಕ್ಕಿಬಿದ್ದಿರುವ ಮನುಷ್ಯನಂತೆ ಈ ಪರಾಧೀನ ಶರೀರವು ಬೇರೆಯವರನ್ನು ಹೇಗೆ ಕಾಪಾಡಬಲ್ಲದು? ಲೋಕದಲ್ಲಿ ಕೈಗಳಿಲ್ಲದ ಪ್ರಾಣಿಗಳು, ಕೈಗಳುಳ್ಳ ಪ್ರಾಣಿಗಳ ಆಹಾರವು. 4 ಕಾಲುಗಳುಳ್ಳ ಪ್ರಾಣಿಗಳಿಗೆ ಕಾಲುಗಳಿಲ್ಲದವು ಅಂದರೆ ತೃಣಾದಿ ಮತ್ತು ಅವುಗಳಲ್ಲಿಯೂ ಸಣ್ಣ ಜೀವಿಗಳು ದೊಡ್ಡ ಜೀವಿಗಳ ಆಹಾರವಾಗಿದೆ. ಚೆನ್ನಾಗಿ ಹೇಳ್ತಾರೆ ನಾರದರು. ಮಹಾರಾಜ,
ಈ ಸಮಸ್ತ ಜೀವಿಗಳ ರೂಪಗಳಲ್ಲಿ ಜೀವಿಗಳ ಒಳ ಹೊರಗೆ ಅವನೊಬ್ಬನೇ ಸ್ವಯಂ ಪ್ರಕಾಶ ಭಗವಂತನು ಸಮಸ್ತ ಆತ್ಮಗಳ ಆತ್ಮವಾಗಿರ್ತಾನೆ. ಮಾಯೆಯಿಂದಾಗಿ ಅನೇಕ ಪ್ರಕಾರದಿಂದ ಪ್ರಕಟನಾಗ್ತಾ ಇದ್ದಾನೆ. ನೀನು ಕೇವಲ ಅವನನ್ನೇ ನೋಡು ಮಹಾರಾಜನೇ. ಸರ್ವಭೂತಗಳನ್ನು ಸೃಷ್ಟಿಸಿ ರಕ್ಷಿಸುವ ಭೂತ ಭಾವನನಾದ ಕಾಲರೂಪಿಯಾದ ಭಗವಂತನೇ ಈಗ ದೇವದ್ರೋಹಿಗಳನ್ನು ಸಂಹರಿಸುವುದಕ್ಕಾಗಿ ಶ್ರೀಕೃಷ್ಣನ ರೂಪದಲ್ಲಿ ಅವತರಿಸಿದ್ದಾನೆ. ಈಗ ಅವನು ದೇವತೆಗಳ ಕಾರ್ಯವನ್ನು ಪೂರ್ಣಗೊಳಿಸಿರುವನು. ಇನ್ನು ಸ್ವಲ್ಪವೇ ಕೆಲಸ ಬಾಕಿ ಇದೆ. ಆದ್ದರಿಂದ ಅವನು ನಿಂತಿರುವನು. ಆ ಪ್ರಭು ಇಲ್ಲಿರುವ ತನಕ ನೀವುಗಳು ಅವನ ಪ್ರತೀಕ್ಷೆ ಮಾಡುತ್ತಾ ಕಾಲ ಕಳೀತಾ ಇರಿ ಅಂತ. ಧರ್ಮನಂದನ, ನಿಮ್ಮ ದೊಡ್ಡಪ್ಪನು ತಮ್ಮನೊಡನೆ ಹಾಗೂ ಪತ್ನಿಯೊಡನೆ ಈಗಾಗಲೇ ಹಿಮಾಲಯದ ದಕ್ಷಿಣ ಭಾಗದಲ್ಲಿ ದೇವಗಂಗೆಯು ಸಪ್ತರ್ಷಿಗಳಿಗೆ ಸಂತೋಷ ಉಂಟು ಮಾಡಲು 7 ದಾರಿಯಾಗಿ ವಿಭಾಗಗೊಂಡವಳಾಗಿ ಹರಿಯುವ ಸಪ್ತಸ್ತೋತ್ರ ಅಂದರೆ ಸಪ್ತರ್ಷಿಧಾಮ ಎಂದು ಪ್ರಸಿದ್ಧವಾದ ಜಾಗದಲ್ಲಿ ಋಷಿಗಳ ಆಶ್ರಮಕ್ಕೆ ಹೊರಟೋಗಿದ್ದಾರೆ. ಅವರಲ್ಲಿ ತ್ರಿಕಾಲ ಸ್ನಾನ ಮಾಡಿ ವಿಧಿಪೂರ್ವಕ ಅಗ್ನಿಹೋತ್ರವನ್ನು ಆಚರಿಸುತ್ತಾ ಕೇವಲ ಜಲಹರಿಯಾಗಿ ಪ್ರಶಾಂತವಾಗಿ ಸರ್ವಕಾಮನೆಗಳನ್ನು ತೊರೆದು ವಾಸಿಸ್ತಾ ಇದ್ದಾರೆ. ಅವನೀಗ ಆಸನ ಜಯವನ್ನು ಸಾಧಿಸಿ ಪ್ರಾಣವಾಯುವನ್ನು ಹತೋಟಿಗೆ ತಂದುಕೊಂಡು ತನ್ನ 6 ಇಂದ್ರಿಯಗಳನ್ನು ತಮ್ಮ ವಿಷಯಗಳಿಂದ ಹಿಂದಕ್ಕೆ ಎಳೆದುಕೊಂಡು ಭಗವಂತನ ಧಾರಣೆಯಿಂದ ತಮೋಗುಣ, ರಜೋಗುಣ, ಸತ್ವಗುಣ ಇವುಗಳ ಮಲಗಳನ್ನು ಕಳೆದುಕೊಂಡಿರುವನು. ಅವನು ಅಹಂಕಾರವನ್ನು ಬುದ್ಧ್ಯಾತ್ಮನನ್ನು ಕ್ಷೇತ್ರಜ್ಞನಾದ ಜೀವಾತ್ಮನಲ್ಲಿಯೂ, ಆ ಜೀವಾತ್ಮನನ್ನು ಘಟಾಕಾಶವು ಮಹಾಕಾಶದಲ್ಲಿ ಲೀನವಾಗುವಂತೆ ಸರ್ವಾಧಿಷ್ಠಾನವಾದ ಬ್ರಹ್ಮನಲ್ಲಿ ಒಂದಾಗಿಸಿ ಬಿಟ್ಟಿರುವನು. ಅವನು ತನ್ನ ಸಮಸ್ತ ಇಂದ್ರಿಯಗಳನ್ನು, ಮನಸ್ಸನ್ನು ತಡೆದು ವಿಷಯಗಳನ್ನು ಹೊರಗಿನಿಂದಲೇ ತಡೆಗಟ್ಟಿರುವನು. ಮಾಯೆಯ ಗುಣಗಳಿಂದ ಉಂಟಾಗುವ ಪರಿಣಾಮಗಳನ್ನು ಸರ್ವತಾ ಇಲ್ಲವಾಗಿಸಿದ್ದಾನೆ. ಸಮಸ್ತ ಕರ್ಮಗಳನ್ನು ಸನ್ಯಾಸ ಮಾಡಿ ಈಗ ನೆಟ್ಟ ಕಂಬದಂತೆ ನಿಶ್ಚಲವಾಗಿ ಕುಳಿತಿರುವನು. ಆದ್ದರಿಂದ ನೀನು ಅವನ ಶ್ರೇಯಸ್ಸಿನಲ್ಲಿ ಅಡ್ಡ ಆಗಬೇಡ ಧರ್ಮರಾಜ. ಇಂದಿನಿಂದ 5ನೆಯ ದಿನ ಧೃತರಾಷ್ಟ್ರನು ತನ್ನ ಶರೀರವನ್ನು ತ್ಯಜಿಸಿಬಿಡ್ತಾನೆ. ಆ ದೇಹವು ಒಡನೆಯೇ ಸುಟ್ಟು ಬೂದಿಯಾಗತ್ತೆ. ಗಾರ್ಹಪತ್ಯಾದಿ ಅಗ್ನಿಗಳ ಮೂಲಕ ಪರ್ಣಕುಟಿಯೊಂದಿಗೆ ಸುಡುತ್ತಿರುವ ತನ್ನ ಪತಿಯ ಮೃತ ಶರೀರವನ್ನು ಕಂಡು ಹೊರಗೆ ನಿಂತಿರುವ ಪತಿವ್ರತೆಯಾದ ಗಾಂಧಾರಿಯು ಪತಿಯನ್ನು ಅನುಸರಿಸಿ ಆ ಅಗ್ನಿಯನ್ನು ಪ್ರವೇಶಿಸುವಳು. ಧರ್ಮರಾಜ, ತನ್ನ ಅಣ್ಣನ ಆಶ್ಚರ್ಯಮಯ ಮೋಕ್ಷವನ್ನು ನೋಡಿದ ವಿದುರನು ಹರ್ಷಿತನಾಗಿ ವಿಯೋಗವನ್ನು ಸಹಿಸದೆ ದುಃಖಿತನಾಗುತ್ತಾ ಅಲ್ಲಿಂದ ತೀರ್ಥಯಾತ್ರೆಗಾಗಿ ಹೊರಟೋಗ್ತಾನೆ. ದೇವಋಷಿ ನಾರದರು ಹೀಗೆ ಹೇಳಿ ಯುಧಿಷ್ಠಿರನಿಗೆ ಗೊತ್ತಾಯ್ತು ಎಲ್ಲಿ ಹೋಗಿದ್ದಾರೆ ಧೃತರಾಷ್ಟ್ರ, ಗಾಂಧಾರಿ, ವಿದುರ ಅಂತ. ಯುಧಿಷ್ಠಿರನಿಗೆ ಗೊತ್ತಾಯ್ತು. ಹೇಳಿದ ನಂತರ ಅವರು ತಮ್ಮ ತುಂಬುರುವಿನೊಡನೆ ಸ್ವರ್ಗಲೋಕಕ್ಕೆ ಹೊರಟೋಗ್ತಾರೆ. ಯುಧಿಷ್ಠಿರನ ಅವರ ಉಪದೇಶಗಳನ್ನು ಹೃದಯಂಗಮವಾಗಿಸಿಕೊಂಡು ಶೋಕ ಮೋಹಗಳನ್ನು ತೊರೆದು ಬಿಡ್ತಾನೆ ಎಂಬಲ್ಲಿಗೆ 13ನೇ ಅಧ್ಯಾಯ ಮುಗಿಯಿತು. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಪ್ರಥಮಸ್ಕಂದೆ ತ್ರಯೋದಶೋಧ್ಯಾಯಃ. ಓಂ ಸಾಯಿರಾಮ್. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय.